ನಟ ದರ್ಶನ್ಗೆ ಇವತ್ತು ಕೂಡ ಜಾಮೀನು ಸಿಕ್ಕಿಲ್ಲ. ಸೋಮವಾರಕ್ಕೆ ದರ್ಶನ್ನ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ವಾದ ಮಾಡಲಿಕ್ಕೆ ಸಮಯ ಕೇಳಿದ್ದಾರೆ ದರ್ಶನ್ ಪರ ವಕೀಲರು. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆಯ ಆರೋಪಿ A1 ನಟ ದರ್ಶನ್ ಈಗಲೂ ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ಇವತ್ತು ಕೂಡ ದರ್ಶನ್ ಸಲ್ಲಿಸಿದಂಥ ಜಾಮೀನಿನ ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ ಸೋಮವಾರಕ್ಕೆ. ಅಲ್ಲಿಯವರೆಗೂ ದರ್ಶನ್ A2, ಪವಿತ್ರ ಗೌಡ A1. ಇಲ್ಲಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ A2 ಆರೋಪಿ. ಒಂದು ಕರೆಕ್ಷನ್. ಆದರೆ ವಾದ ಮಂಡಿಸಲಿಕ್ಕೆ ಸೋಮವಾರ ಸಮಯ ಕೇಳಿದ್ದಾರೆ ಅವರ ಪರ ವಕೀಲರು. ಸೊ ಹೀಗಾಗಿ ಮುಂದೂಡಿಕೆ ಆಗಿದೆ. CCH 57 57ರಲ್ಲಿ ನಡೆದಿರುವಂಥ ವಾದ ಪ್ರತಿವಾದ ಇವತ್ತು, ಆ ನಂತರದಲ್ಲಿ ಮುಂದೂಡಿಕೆಯಾಗಿದೆ. ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿರುವ ಕಾರಣಕ್ಕಾಗಿ ದರ್ಶನ್ ಅಗೇನ್ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಜೈಲು ಹಕ್ಕಿಯಾಗಿರಬೇಕಾದಂಥ ಸ್ಥಿತಿ. ಈ ಮುಂಚೆ ಪರಪ್ಪನ ಅಗ್ರಹಾರದಲ್ಲಿದ್ದರು. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಮಾಡಬಾರದ ಕೆಲಸ ಮಾಡಿದ್ದ ಕಾರಣಕ್ಕಾಗಿ ಆತನನ್ನು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆ ಮಾಡಲಾಯಿತು. ಪ್ರಮುಖ ಆರೋಪಿ ಪವಿತ್ರ ಗೌಡ ಹಾಗೂ ದರ್ಶನ್ ಇಲ್ಲಿ ಇಡೀ 17 ಆರೋಪಿಗಳ ಪೈಕಿ 3 ಮಾತ್ರ ಇಲ್ಲಿ ಜಾಮೀನು ಸಿಕ್ಕಿದೆ. ಇಲ್ಲಿವರೆಗೂ ದರ್ಶನ್ಗೆ ಅಥವಾ ಪವಿತ್ರ ಗೌಡಗೆ ಸೇರಿದಂತೆ ಇತರ ಆರೋಪಿಗಳ ಅರ್ಜಿಯ ವಿಚಾರಣೆ ಮುಂದುವರಿತಾ ಹೋಗ್ತಾ ಇದೆ. ಸೊ ಸೋಮವಾರದವರೆಗೂ ಕೂಡ, ಅಂದರೆ ಸೋಮವಾರನೇ ಮುಗಿಯುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅವರ ಪರ ವಕೀಲರು ಸೋಮವಾರ ವಾದವನ್ನು ಮಂಡಿಸ್ತಾರೆ. ವಾದ ಪ್ರತಿವಾದ ಆಲಿಸಿದ ನಂತರದಲ್ಲಿ ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಜಾಮೀನು ಸಿಗುತ್ತಾ ಸಿಗಲ್ವಾ, ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಅಪ್ಡೇಟ್ಸ್ ಇದೆ. ಅದರಲ್ಲೂ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ನಾಳೆ ಬರ್ತಾರಂತೆ, ನಾಡಿದ್ದು ಬರ್ತಾರಂತೆ, ಇನ್ನೊಂದು ವಾರ ಬಿಟ್ಟು ಬರ್ತಾರಂತೆ, ದಸರಾ ಒಳಗೆ ಬಂದುಬಿಡ್ತಾರಂತೆ, ನವರಾತ್ರಿ ಒಳಗೆ ಬಂದುಬಿಡ್ತಾರಂತೆ, ದೀಪಾವಳಿ ಒಳಗೆ ಬಂದುಬಿಡ್ತಾರಂತೆ. ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ನೋಡ್ತಾ ಇರ್ತೀವಿ ನಾವು ದರ್ಶನ್ ಅಭಿಮಾನಿಗಳ ಕಾತರ. ಬಟ್ ಆ ಕಾತರ ಯಾಕೋ ಮುಂದುವರೆದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಇವತ್ತಿಗೆ ಮುಗಿಯುತ್ತೆ, ನಾಳೆಗೆ ಮುಗಿಯುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸೋಮವಾರ ಅವರ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ. ಆ ನಂತರದಲ್ಲಿ ಕೋರ್ಟ್ ಏನು ಮಾಡುತ್ತೆ ಕಾದು ನೋಡೋಣ.